ಯಾರು ಹೋಗ್ತಾರೆ ಗಾಡಿಯಲ್ಲಿ ಎಫ್ಐಆರ್ ಫೈಲ್ ಮಾಡಿ ಅವ್ನು ರಿಂಗ್ ಮಾಡಬೇಕು. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕೂ ಮುನ್ನ ಒಂದು ಮನವಿ, ಕಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಮಾತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಈ ಕಂಟೆಂಟ್ ವಿಚಾರಕ್ಕೆ ಬರೋಣ. ಬಂಧುಗಳ, ಆರಂಭದಲ್ಲಿ ಪ್ರಸಾರ ಆದಂಥ ವಿಡಿಯೋವನ್ನ ನೀವೆಲ್ಲರೂ ಕೂಡ ಗಮನಿಸ್ತೀರಿ. ವಿಪರೀತ ವೈರಲ್ ಆದಂಥ ವಿಡಿಯೋ, ಜನಾಕ್ರೋಶಕ್ಕೂ ಕೂಡ ಕಾರಣ ಆದಂಥ ವಿಡಿಯೋ. ಕೊನೆಗೂ ಮಾಲೂರು ನ್ಯಾಯಾಧೀಶ ಆಗಿದ್ದಂಥ ಗಾಯತ್ರಿ ಅವರ ವಿರುದ್ಧ ಕ್ರಮ ಆಗಿದೆ. ಅಂದ್ರೆ ಇದೇನು ಸಾಬೀತುಪಡಿಸುತ್ತೆ ಅಂದ್ರೆ, ಅವ್ರು ಕೇಳ್ತಾ ಇದ್ದ ಕ್ರಮ ಅವ್ರನ್ನ ಅಮಾನತು ಮಾಡಬೇಕು ಅಥವಾ ಅವ್ರನ್ನ ವಜಾಗೊಳಿಸಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಅದರ ತಕ್ಷಣಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಅಂದ್ರೆ ಇದೇನನ್ನ ಹೇಳ್ತಾ ಇದೆ ಟ್ರಾನ್ಸ್ಫರ್ ಮಾಡಿದಂತಹ ವಿಚಾರ ಅಂದ್ರೆ, ಒಂದಷ್ಟು ಜನರಿಗೆ ಗೊಂದಲ ಪ್ರಶ್ನೆ ಎಲ್ಲವೂ ಕೂಡ ಇತ್ತಲ್ಲ, ಇದರಲ್ಲಿ ನಿಜವಾಗ್ಲೂ ಜಡ್ಜ್ ತಪ್ಪಿದೆಯಾ, ಏನ್ ಕತೆ ಎನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ಮಾಲೂರು ಭಾಗದ ಸಾಕಷ್ಟು ವಕೀಲರು ಜಡ್ಜ್ ಅನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಓರ್ವ ವ್ಯಕ್ತಿಯಂತೂ ಮಾತನಾಡಿದ್ರು, ಜಡ್ಜ್ ಮೇಲೆ ಯಾರು ಆಸಿಡ್ ದಾಳಿಗೆ ಬಂದಿದ್ರು, ಅವರಿಗೆ ಇವರಿಗೆ ಸಂಬಂಧ ಇದೆ, ಇನ್ನೇನೋ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹೀಗಾಗಿ ಒಂದಷ್ಟು ಜನರಿಗೆ ಗೊಂದಲ ಪ್ರಶ್ನೆ ಎಲ್ಲವೂ ಕೂಡ ಇತ್ತು, ನಿಜವಾಗ್ಲೂ ನ್ಯಾಯಾಧೀಶ ತಪ್ಪಿರಬಹುದಾ, ಏನ್ ಕತೆ ಅಂತ ಹೇಳಿ. ಆದ್ರೆ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಹೌದು, ಜಡ್ಜ್ ಕಡೆಯಿಂದ ತಪ್ಪಾಗಿದೆ ಎನ್ನುವಂತ ಅರ್ಥವನ್ನ ಬಹಳ ಸ್ಪಷ್ಟವಾಗಿ ಇದು ನೀಡ್ತಾ ಇದೆ. ಏನು ಪ್ರಕರಣ, ಏನೆಲ್ಲ ಬೆಳವಣಿಗೆ ಆಯಿತು, ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ಮಾತು ಹೇಳ್ಬೇಕಂದ್ರೆ, ನಮ್ಮಲ್ಲಿ ಸಾಕಷ್ಟು ಬಾರಿ ಇಂಥದ್ದು ಆಗತ್ತೆ. ಅಂದ್ರೆ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗ, ಅಮಾಯಕರ ಮೇಲೆ ದರ್ಪ, ಅದನ್ನ ಬೇಕಾದ ರೀತಿಯಲ್ಲಿ ಬಳಸೋದು, ಅದು ಪೊಲೀಸ್ ಇಲಾಖೆಯಿಂದ ಹಿಡಿದು ಸಾಕಷ್ಟು ಇಲಾಖೆಗಳಲ್ಲಿ ಆಗ್ತಾನೆ ಇರುತ್ತೆ. ಆದ್ರೆ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮೆಲ್ಲರ ತೆರಿಗೆಯ ಹಣದಿಂದ ಅವರಿಗೆ ಸಂಬಳ ಕೊಡ್ತಾ ಇರ್ತಾರೆ. ಅದನ್ನಾದ್ರೂ ಕನಿಷ್ಠ ಅರ್ಥ ಮಾಡ್ಕೊಳ್ಬೇಕು. ಅದರ ಬದಲಾಗಿ ಒಂದು ಗೌರವಯುತವಾದಂಥ ಹುದ್ದೆ ಸಿಕ್ಕಿರುತ್ತೆ, ಆ ಹುದ್ದೆಯಿಂದ ಅದೆಷ್ಟೋ ಜನರಿಗೆ ಒಳ್ಳೇದು ಮಾಡುವಂಥ ಅವಕಾಶ ಇರುತ್ತೆ. ಆದರೆ ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ, ಪರ್ಟಿಕ್ಯುಲರ್ ಈ ಕೇಸಿಗೆ ಅಂತ ಹೇಳ್ತಾ ಇಲ್ಲ ನಾನು, ಯಾವುದೋ ಒಂದು ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನೇ ಇಟ್ಕೊಂಡು ದರ್ಪ ತೋರಿಸೋದು ಅಥವಾ ಅಹಂಕಾರವನ್ನು ತೋರಿಸೋದು. ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನನಗೆ ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಇನ್ನು ಕೂಡ ಹೆಚ್ಚು ಕಡಿಮೆ ಹಾಗೆ ಆದಂಥ ರೀತಿಯಲ್ಲಿ ಕಾಣಿಸ್ತು. ಬಂಧುಗಳು, ಏನು ಅಂದರೆ, ಇದು ಜುಲೈ 18ನೇ ತಾರೀಕು ನಡೆದಂಥ ಪ್ರಕರಣ. ಇದು ಬಹಳ ದಿನಗಳಾಯಿತು ಈಗಾಗಲೇ. ಅದು ಈ ಮಾಲೂರು ಭಾಗದಲ್ಲಿ ಓರ್ವ KM ವಿನಯ್ ಎನ್ನುವಂತಹ ಯುವಕ ಬೈಕ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಈ ಜಡ್ಜ್ ಹಾಗೆ ಅವರ ಪತಿ ಕೂಡ, ಇವರ ಹೆಸರು ಗಾಯತ್ರಿ ಅಂತ ಹೇಳಿ, ಅವರು ಊಟಕ್ಕೇನೋ ಹೋಗ್ತಾ ಇದ್ರಂತೆ. ಹೋಗುವ ಸಂದರ್ಭದಲ್ಲಿ ಈ ಯುವಕನಿಗೆ ಅನಿಸಿದೆ, ಯುವಕನ ವಾದದ ಪ್ರಕಾರವಾಗಿ ಅವ್ರು ಸ್ವಲ್ಪ ಚಿಕ್ಕದಾಗಿರುವಂಥ ರಸ್ತೆ, ತುಂಬ ಸ್ಪೀಡ್ ಬರ್ತಿದ್ದಾರೆ ಅಂತ ಆತನಿಗೆ ಅನಿಸ್ತಂತೆ. ಹೀಗಾಗಿ ಆತ ಏನು ಮಾಡಿದ್ದಾನೆ, ಸ್ವಲ್ಪ ಮುಂದೆ ಹೋಗಿ ಕೈ ತೋರಿಸ್ಕೊಂಡು ಹೋಗಿದ್ದಾನೆ. ಆತನಿಗೆ ಜಡ್ಜ್ ಅಂತ ಗೊತ್ತಿದ್ರೆ ಹಾಗೆ ಮಾಡ್ತಾ ಇರಲಿಲ್ಲ. ಆತ ಯಾರೋ ಕಾರಲ್ಲಿ ಹೋಗ್ತಿದ್ದಾರೆ, ಎಷ್ಟು ವೇಗವಾಗಿ ಬರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆತ ಜಸ್ಟ್ ಕೈ ತೋರಿಸಿದ್ದಾನಂತೆ, ಅಷ್ಟೇ. ಕೈ ತೋರಿಸಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಂಥವು ರಸ್ತೆಯಲ್ಲಿ ಬೇಕಾದಷ್ಟು ಆಗ್ತಾನೆ ಇರ್ತಾವೆ, ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ನಾವೇ ಎಷ್ಟೋ ಸಂದರ್ಭದಲ್ಲಿ ಸಿಟ್ಟು ಬಂದು ಒಮ್ಮೊಮ್ಮೆ ಒಬ್ಬೊಬ್ಬರಿಗೆ ಕೈ ತೋರಿಸ್ತೀವಿ, ಅಥವಾ ನಮಗೆ ಇನ್ಯಾರೋ ಕೈ ತೋರಿಸಿದ್ದು ಅಂಥದ್ದೆಲ್ಲವೂ ಕೂಡ ಆಗುತ್ತೆ. ಆ ಕ್ಷಣಕ್ಕೆ ಸಿಟ್ಟು ಬರುತ್ತೆ, ಅದಾದ ಬಳಿಕ ಅದನ್ನು ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ. ಆದ್ರೆ ಇವ್ರು ಹಂಗೆ ಮಾಡಿಲ್ಲ. ಜಡ್ಜ್ ಮತ್ತೆ ಅವರ ಗಂಡ ಅವ್ರು ಏನು ಮಾಡಿಬಿಟ್ರು, ಆ ಯುವಕನ ಎಲ್ಲಿ ಅವನು ಅಂತೇಳಿ ಆತನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರು. ಸೀದಾ ಆತ ಒಂದು ಹೊಸ ಮನೆಯನ್ನು ಕಟ್ಟಿಸ್ತಾ ಇದ್ದ, ಸೀದಾ ಅವ್ರ ಮನೆ ಹತ್ರನೇ ಹೋಗ್ತಾರೆ. ಮನೆ ಹತ್ರ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ, ಆರಂಭದಲ್ಲಿ ಅವ್ರ ಮನೆಯವರಿಗೆ ಆಗ್ಲೂ ಕೂಡ ಜಡ್ಜ್ ಎನ್ನುವಂಥ ವಿಚಾರ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಕೆಳಗಿಳಿದು ಬಂದು ಈತನ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದ ಹಾಗೆ ಈ ವಿನಯ್ನ ತಾಯಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಈ ಜಡ್ಜ್ ಗಂಡ ಹೇಳ್ತಾರೆ, ನೀನು ಹೆಲ್ಮೆಟ್ ಹಾಕಿರ್ಲಿಲ್ಲ ಅಂತ. ಆಗ ಯುವಕ ಪ್ರಶ್ನೆ ಮಾಡ್ತಾನೆ, ಹೌದು ನೀವು ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ ಅಂತ ಹೇಳಿ. ಆಗ ಅವ್ರಿಗೆ ಇನ್ನಷ್ಟು ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ. ಅಯ್ಯೋ, ನಮ್ಮನ್ನೇ ಪ್ರಶ್ನೆ ಮಾಡೋದಂದ್ರೆ ಏನು ಎನ್ನುವ ರೀತಿಯಲ್ಲಿ, ಜೊತೆಗೆ ನೀನು ಯಾರೋ ಸೈಕೋ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಆಗ ಆ ಯುವಕನ ತಾಯಿ ಹೇಳ್ತಾರೆ, ನಾವಲ್ಲ, ನೀವೇ ಸೈಕೋ ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ನಾವೇನು ಮಾಡ್ತೀವಿ ನೋಡ್ತಾ ಇರಿ ಎನ್ನುವ ರೀತಿಯಲ್ಲಿ ಅವ್ರು ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇವರು ಹೇಳ್ತಾರೆ, ಆಯ್ತು ನೀವು ಅಮಾಯಕರ ಮೇಲೆ ದರ್ಪ ತೋರಿಸ್ತಾ ಇದ್ದೀರಿ, ಏನು ಮಾಡ್ತೀರಿ ಮಾಡ್ಕೊಳ್ಳಿ ನೋಡೋಣ ಎನ್ನುವ ರೀತಿಯಲ್ಲಿ ಇವರು ಕೂಡ ಹೇಳ್ತಾರೆ. ಆದರೆ ಸ್ವಲ್ಪ ಹೊತ್ತಿಗೆ ನೋಡುವಾಗ ಜಡ್ಜ್ ಏನು ಮಾಡಿಬಿಡ್ತಾರೆ ಅಂದರೆ, ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಸ್ಥಳಕ್ಕೆ ಪೊಲೀಸರನ್ನೇ ಕರೆಸಿಬಿಡ್ತಾರೆ. ಪೊಲೀಸರು ಬರ್ತಾರೆ. ಬಂದಾದ್ಮೇಲೆ ಏನು, ಪೊಲೀಸರು ಹಿಂದೆ ಮುಂದೆ ನೋಡೋದಿಲ್ಲ. ಜಡ್ಜ್ ಹೇಳಿದ್ರು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಯುವಕನಿಗೆ ಬಂದು ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ಯಾರು ಇವರಿಗೆಲ್ಲರೂ ಅಧಿಕಾರ ಕೊಟ್ಟರು ನಂಗೆ ಅರ್ಥ ಆಗಲ್ಲಪ್ಪ. ಮೈ ಮೇಲೆ ಯೂನಿಫಾರ್ಮ್ ಧರಿಸಿದ್ದೀವಿ ಅಂತ ಮಾತ್ರ ಯಾರ ಮೇಲೆ ಬೇಕಾದ್ರೂ ಹೊಡೆದು ಬಿಡ್ಬೋದಾ, ಹಲ್ಲೆ ಮಾಡಿಬಿಡ್ಬೋದಾ? ಯಾರ ಮೇಲೆ ಬೇಕಾದ್ರೂ? ತಪ್ಪು ಮಾಡಿದಂಥವ್ರು ದಂಡಿಸಿ, ತಪ್ಪು ಮಾಡಿದವ್ರು ಹೊಡೀರಿ, ಯಾರು ಪ್ರಶ್ನೆ ಮಾಡಲ್ಲ. ಯಾರೋ ಹುಡುಗಿನ ಚೂಡಾಯಿಸ್ತಾ, ಇನ್ನೇನೋ ಮಾಡ್ದ, ರೌಡಿಸಮ್ ಮಾಡ್ತಿದ್ದಾನೆ ಅಂಥವ್ರಿಗೆ ಹೊಡೀರಿ ಇಟ್ಕೊಂಡು. ಹಿಂದೆ ಮುಂದೆ ಗೊತ್ತಿಲ್ಲ ಹೇಳಿದ್ರು ಅಂತೇಳಿ ಎತ್ತು ಕಪಾಳಕ್ಕೆ ಬಾರಿಸೋದಂದ್ರೆ
ಯಾರು ಅಧಿಕಾರ ಕೊಟ್ಟರು ನನಗಂತೂ ಗೊತ್ತಿಲ್ಲ. ಜಡ್ಜ್ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಯುವಕನ ಕಪಾಳಕ್ಕೆ ಬಾರಿಸುವಂತ ಅಧಿಕಾರವನ್ನು ಯಾರು ಕೊಟ್ಟರು? ಜಡ್ಜ್ ಜೊತೆಗೆ ಅನುಚಿತ ವರ್ತನೆಯನ್ನು ತೋರಿದ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಹೌದು ಅನ್ಬೋದಿತ್ತು. ಏನು ಎತ್ತ ಅಂತ ವಿಚಾರಿಸಿಲ್ಲ, ಬಂದು ಕಪಾಳಕ್ಕೆ ಬಾರಿಸೇ ಬಿಟ್ರು. ಅದಾದ ಬಳಿಕ ಯುವಕನಿಗೆ ಗೊತ್ತಾಗಿದೆ ಇವರು ಸ್ವಲ್ಪ ಪವರ್ಫುಲ್ ಎನ್ನುವಂಥ ವಿಚಾರ ಗೊತ್ತಾಗಿದೆ. ಆದರೂ ಆತ ತನ್ನ ತಪ್ಪಿಲ್ಲದಿದ್ರು ಕೂಡ ಹೋಗಿ ಕ್ಷಮೆ ಕೇಳಿದ್ದಾನೆ, ಕೈ ಮುಗಿದು ಕ್ಷಮೆ ಕೇಳಿದ್ದಾನೆ, ಬಿಟ್ಬಿಡಿ ಅಂತ. ಆಗ ಜಡ್ಜ್ ವೀರಾವೇಶದಿಂದ ಮಾತಾಡೋಕೆ ಶುರು ಮಾಡ್ಕೊಳ್ತಾರೆ. ಇವನಿಗೆ ಬಾಸುಂಡೆ ಬರಂಗು ಹೊಡಿರಿ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಯಾವುದೊಂದು ಪದವನ್ನು ಕೂಡ ಅವರು ಆ ಸಂದರ್ಭದಲ್ಲಿ ಬಳಸ್ತಾರೆ. ತುಂಬಾ ಅರೋಗೆಂಟ್ ಆದಂಥ ವರ್ತನೆಯನ್ನು ತೋರಿಸ್ತಾರೆ. ಬಂಧುಗಳೇ, ಜಡ್ಜ್ ಅಂದಾಗ ಅದು ಸಾಮಾನ್ಯವಾದಂಥ ಹುದ್ದೆ ಅಲ್ಲ. ಅವ್ರ ಮೂಲಕ ಎಷ್ಟೋ ಜನರ ಭವಿಷ್ಯ ರೂಪಿತ ಆಗಬೇಕಾಗತ್ತೆ. ಆಗ ಸಾರ್ವಜನಿಕರು ಕೇಳಿದಂಥ ಪ್ರಶ್ನೆ ಅದೇ, ಓರ್ವ ಯುವಕನ ಬಳಿಯ ನೀವು ಇಂಥ ಆರೋಗ್ಯನ್ಸ್ ಅನ್ನು ತೋರಿಸಿದ್ರೆ ಹೆಂಗೆ ನೀವು ಜಡ್ಜ್ ಎನ್ನುವ ರೀತಿಯಲ್ಲಿ. ಓಕೆ, ಇಷ್ಟ ಆಯ್ತಾ? ಅದಾದ ಬಳಿಕ ಅವ್ರು ಹೇಳ್ತಾರೆ ಇವ್ರ ವಿರುದ್ಧ FIR ಅನ್ನು ದಾಖಲಿಸಿ ಎನ್ನುವ ರೀತಿಯಲ್ಲಿ ಪೊಲೀಸರು ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಯುವಕ ಮತ್ತು ಯುವಕನ ತಾಯಿಯನ್ನು ಕೂಡ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಕೂಡ ಕೂರಿಸ್ತಾರೆ. ಆ ಯುವಕ ಹೇಳುವಂತ ಪ್ರಕಾರವಾಗಿ 15,000 ದುಡ್ಡನ್ನು ಕೂಡ ತೆಗೆದುಕೊಳ್ತಾರಂತೆ, ಫೈನ್ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಏನಾಗುತ್ತೆ, ಇವ್ರ ತಾತ ಬರ್ತಾರೆ, ಸ್ಟೇಷನ್ಗೆ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದಾದ ಬಳಿಕ ಈಗ ವಿಡಿಯೋವನ್ನ ನೋಡಿದ್ರಲ್ಲ, ಒಂದು 5-6 ನಿಮಿಷ ಇದೆ ವಿಡಿಯೋ, ಫುಲ್ ವಿಡಿಯೋ. ಆ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಅದೊಂದು ವಿಡಿಯೋ ಇಲ್ಲ ಅಂತ ಆಗಿದ್ರೆ ಇವತ್ತು ಈ ಯುವಕನದೇ ತಪ್ಪು ಅಂತ ಆಗ್ಬಿಡ್ತಾ ಇತ್ತು. ಯಾವುದೊಂದು ವಾಹಿನಿಯಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿತ್ತು, 2-3 ವಾಹಿನಿಗಳಲ್ಲೂ, ಏನು ಜಡ್ಜ್ ಜೊತೆಗೆ ಅನುಚಿತ ವರ್ತನೆ ಹಾಗೆ ಹೀಗೆ ಎನ್ನುವಂತ ರೀತಿಯಲ್ಲಿ. ವಿಡಿಯೋ ವೈರಲ್ ಆದ ಬಳಿಕ ಸತ್ಯಾಸತ್ಯತೆ ಎಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವಾಗ ವಿಡಿಯೋ ವೈರಲ್ ಆಗುತ್ತೆ, ಜಡ್ಜ್ ಹೇಳ್ತಾರೆ ಇಲ್ಲ ಅವ್ರ ವಿರುದ್ಧ FIR ದಾಖಲಿಸ್ಬಿಡಿ ಅಂತ ಹೇಳಿ. ಏನ್ರಿ ಇದೆಲ್ಲವೂ ಕೂಡ? ನಮಗೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕಾಗಿ ಕಂಡವ್ರ ಮೇಲೆ FIR ಹಾಕಿ ಅನ್ನೋದು. FIR ಅಂದ್ರೆ ಇನ್ನು ಆಟನ ಸುಮ್ಮನೆ FIR ಹಾಕಿ ಅನ್ನೋದಕ್ಕೆ ನನಗದೇ ಅರ್ಥ ಆಗಲ್ಲ. ಓಕೆ, ಅವ್ರ ಮೇಲೆ FIR ಹಾಕಿ ಅಂದ್ರು. ಆ ಯುವಕನ ತಾಯಿ, ಸ್ಥಳದಲ್ಲೇ ಇಲ್ಲದಂತೆ 70 ವರ್ಷದ ಯುವಕನ ತಾತ, 3 ಜನರ ಮೇಲೂ ಕೂಡ FIR ಅನ್ನ ದಾಖಲಿಸೇ ಬಿಟ್ರು ಪೊಲೀಸರು. ಅದಾದ ಬಳಿಕ ಜಡ್ಜ್ ಏನ್ ಮಾಡ್ತಾರೆ, ಅವರೇ ದೂರುದಾರರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅವರೇ ತೀರ್ಪನ್ನು ಕೂಡ ಕೊಟ್ಬಿಡ್ತಾರೆ. ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಿಂದ ಡಿಲೀಟ್ ಮಾಡಬೇಕು ಎನ್ನುವ ರೀತಿಯಲ್ಲಿ. ಅದಾದ ಬಳಿಕ ಯುವಕನ ಪರವಾಗಿ ಬೆಂಗಳೂರು ವಕೀಲರ ಸಂಘದವ್ರು ನಿಂತ್ಕೊಳ್ತಾರೆ. ಯುವಕನ ಪರವಾಗಿ ನಿಂತ್ಕೊಳ್ತಾರೆ. ಅವರು ಅಧ್ಯಕ್ಷರಾಗಿರುವಂತ ಸುಬ್ಬಾರೆಡ್ಡಿ ಅವರು ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಯುವಕನ ಪರವಾಗಿ ಪ್ರೆಸ್ ಮೀಟ್ ಅಂತದೆಲ್ಲವನ್ನು ಕೂಡ ಮಾಡ್ತಾರೆ. ಜಡ್ಜ್ ಅಮಾನತುಗೊಳಿಸಬೇಕು ಅಂತಲೂ ಕೂಡ ಹೇಳ್ತಾರೆ. ಅದಾದ ಬಳಿಕ ಯುವಕ ಏನ್ ಮಾಡ್ತಾನೆ, ಹೈಕೋರ್ಟ್ಗೆ ಹೋಗ್ತಾರೆ. ಅವರು ನಮ್ಮ ವಿರುದ್ಧದ FIR ಅನ್ನು ರದ್ದುಗೊಳಿಸಬೇಕು ಅಂತ ಹೇಳಿ. ಹೈಕೋರ್ಟ್ ನಾಗಪ್ರಸನ್ನ ಅವರ ಪೀಠದ ಮುಂದೆ ಬಂದಾಗ ಅವ್ರೇನ್ ಹೇಳ್ತಾರೆ, FIR ಗೆ ತಡೆಯಾಜ್ಞೆಯನ್ನು ಕೊಡ್ತಾರೆ. ಅದಾದ ಬಳಿಕ ಅವರು ಕೂಡ ಸ್ವಲ್ಪ ಕಠಿಣವಾಗಿ ಆ ಸಂದರ್ಭದಲ್ಲಿ ಮಾತಾಡ್ತಾರೆ. ಅವರೊಂದಷ್ಟು ಪದವನ್ನು ಕೂಡ ಆ ಸಂದರ್ಭದಲ್ಲಿ ಬಳಸಿದ್ರು. ನಾನು ಹಿಂದೆನೂ ಕೂಡ ಪ್ರಸ್ತಾಪ ಮಾಡಿದ್ದೆ ನಿಮ್ಮ ಮುಂದೆ. ಬಹಳ ನೀಟಾಗಿ ಅವ್ರು ಹೇಳ್ತಾ ಹೋಗ್ತಾರೆ ಅದರಲ್ಲಿ. ಅಂದ್ರೆ ಜಡ್ಜ್ ಯಾವ ರೀತಿಯಾಗಿ ಇರಬೇಕು ಏನು ಎತ್ತ ಅಂತೇಳಿ. ನ್ಯಾಯಾಧೀಶ ಹುದ್ದೆಯಲ್ಲಿದ್ದೇವೆ ಎಂದರೆ ಅಹಂಕಾರ ಹಾಗೂ ದರ್ಪ ತೋರಲು ಅವಕಾಶವಿಲ್ಲ. ನ್ಯಾಯಾಧೀಶರು ನ್ಯಾಯಾಲಯದ ಹೊರಗೆ ಘನತೆ ಕಾಯ್ದುಕೊಳ್ಬೇಕು. ಕಾರನ್ನ ಓವರ್ಟೇಕ್ ಮಾಡಿದ್ದನ್ನೇ ದೊಡ್ಡ ಅಪರಾಧ ಅಂತ ಭಾವಿಸಿ ವೈಯಕ್ತಿಕ ಅಹಂಗೆ ಏಟು ಬಿದ್ದಿದ್ದಕ್ಕೆ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿರುವುದು ನ್ಯಾಯಾಂಗ ಅಧಿಕಾರಿ ಹುದ್ದೆಗೆ ದಕ್ಕದಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ ಬಳಿಕ ಮುಖ್ಯ ನ್ಯಾಯಮೂರ್ತಿಗಳ ಅವಗಾಹನೆಗೆ ತಂದು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ಜಡ್ಜ್ ಆ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಹೈಕೋರ್ಟ್ ಜಡ್ಜ್ ಆಗ ಇವರಿಗೆನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಕನ್ನಡ ಪರ ಸಂಘಟನೆಯವರೆಲ್ಲರೂ ಕೂಡ ಜಡ್ಜನ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ. ಅದರ ನಡುವೆ ಒಂದಷ್ಟು ಮಂದಿ ವಕೀಲರು ಜಡ್ಜನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೇಳಿಕೆ ಮೇಲೆ ಹೇಳಿಕೆ ಕೊಡೋದು. ಒಬ್ಬರಂತೂ ಜಡ್ಜ್ ಮೇಲೆ ಆಸಿಡ್ ದಾಳಿಗೆ ಹೋಗಿದ್ರಂತೆ ಕಿಟಕಿ ಪಕ್ಕದಲ್ಲಿ, ಹಾಗೆ ಹೀಗೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟರು. ಆ ವಕೀಲರು ಯಾರು ಅಂತ ಹೇಳಿ ಕಂಡುಹಿಡಿಯುವಂತ ಕೆಲಸವನ್ನು ಕೂಡ ಮಾಡಬೇಕು. ಅವ್ರ ಹೇಳಿಕೆಯಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಅಂತ ಕಂಡುಹಿಡಬೇಕು. ನಿಜವಾಗ್ಲೂ ಹೌದು ಜಡ್ಜ್ ಮೇಲೆ ಆಸಿಡ್ ದಾಳಿ ಆಗಿತ್ತು ಅಂತ ಆಗಿದ್ರೆ ಮಾಡಿದವ್ರ ಮೇಲೆ ಕ್ರಮ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ ಸುಳ್ಳು ಹೇಳಿದ್ರು ಅನ್ನೋದು ಕೂಡ ಹೊರಗಡೆ ಬರಬೇಕು. ವಕೀಲರು ಹಿಂಗೆ ಸುಳ್ಳು ಹೇಳಿಬಿಟ್ರೆ ಹೆಂಗೆ? ಸುಳ್ಳು ಹೇಳಿದ್ದು ಹೌದು ಅಂತ ಆದ್ರೆ, ನಾನು ಈಗಲೇ ಸುಳ್ಳು ಅಂತ ಹೇಳ್ತಿಲ್ಲ, ಸುಳ್ಳು ಹೇಳಿದ್ದು ಹೌದು ಅಂತ ಆದ ಸಂದರ್ಭದಲ್ಲಿ ಅಂತಿಮವಾಗಿ ಇದು ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಇದೀಗ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ JMFC ಕೋರ್ಟ್ಗೆ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಹೈಕೋರ್ಟ್ನ ರಿಜಿಸ್ಟ್ರಾರ್ ಚಂದ್ರಶೇಖರ್ ರೆಡ್ಡಿ ಇಂಥದೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯ ಕಾರಣಕ್ಕಾಗಿ ಅವ್ರನ್ನ ತಕ್ಷಣವೇ ವರ್ಗಾವಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲಿಗೆ? ಬೀದರ್ ಜಿಲ್ಲೆಯ ಹುಮ್ನಾಬಾದ್ಗೆ ತಕ್ಷಣವೇ ಇದೀಗ ವರ್ಗಾವಣೆ ಮಾಡಲಾಗಿದೆ. ಅಂದ್ರೆ ಜನ ಕೇಳಿದವನ್ನ ವಜಾಗೊಳಿಸಬೇಕು, ಅಮಾನತು ಮಾಡಬೇಕು ಎನ್ನುವ ರೀತಿಯಲ್ಲಿ ಅದರ ವರ್ಗಾವಣೆ ಅದೊಂದು ರೀತಿಯಲ್ಲಿ ಶಿಕ್ಷೆಯೇ, ಆದರೆ ಸಾಲದು ಅನ್ನೋದು ಕೂಡ ಸಾರ್ವಜನಿಕರ ಇದಾಗಿದೆ. ಇಲ್ಲಿ ಜಡ್ಜ್ ತಪ್ಪು ಏನು ಅಂತ ನಾವು ನೋಡೋದಾದ್ರೆ, ಒಂದು ಆತನ ಫಾಲೋ ಮಾಡ್ಕೊಂಡು ಮನೆಯವರೆಗೆ ಹೋಗಿದ್ದೇ ತಪ್ಪು. ಅಂದ್ರೆ ಅಂತ ಮಹಾ ಅಪರಾಧ ಏನಲ್ಲಿ ಆಗಿರ್ಲಿಲ್ಲ. ಹೋದ್ರು ಅಂತಾನೆ ಇಟ್ಕೊಳ್ಳಿ. ಹೋದಂತ ಸಂದರ್ಭದಲ್ಲಿ ಏನೋ 4 ಬುದ್ಧಿ ಮಾತು ಹೇಳಿ ವಾಪಸ್ ಬಂದಿದ್ರೆ ಮುಗ್ದು ಹೋಗ್ಬಿಡ್ತಾ ಇತ್ತು. ಅದ್ರಲ್ಲಿ ತಪ್ಪು ಏನಾಯ್ತು ಗೊತ್ತಾ? ತನಗೆ ಅಧಿಕಾರ ಇದೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಸ್ಥಳಕ್ಕೆ ಪೊಲೀಸರನ್ನ ಕರೆಸ್ಕೊಂಡಿದ್ದು, ಕಾನ್ಸ್ಟೇಬಲ್ಗೆ ಆತನಿಗೆ ಕಪಾಳಕ್ಕೆ ಹೊಡೆಯುವಂತೆ ಪ್ರಚೋದನೆಯನ್ನು ಕೊಟ್ಟಿದ್ದು, ಅದಾದ ಬಳಿಕ FIR ದಾಖಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದು, ತಾವೇ ದೂರನ್ನ ದಾಖಲಿಸಿ ತಮ್ಮಿದಕ್ಕೆ ತಾವೇ ತೀರ್ಪನ್ನು ಕೊಟ್ಟಿದ್ದು, ಇದೆಲ್ಲವೂ ಕೂಡ ಅಧಿಕಾರ ದುರುಪಯೋಗದ ಸ್ಪಷ್ಟವಾದಂಥ ನಿದರ್ಶನ. ಇಷ್ಟಾಗಿತ್ತು ಬಂಧುಗಳೇ. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.